ಈ ಪ್ರಪಂಚದಿಂದಲೇ ಶಾಶ್ವತವಾಗಿ ದೂರ ಆದ್ರೂ ಇವನ್ನ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ. ಅಮ್ಮ, ನಿನ್ಗೆ ತಲೆಗಿಲೆ ಕೆಟ್ಟಿದ್ಯಾ? ನಮ್ಮ ಅರ್ಜುನ್ ಸತ್ರು ಪರವಾಗಿಲ್ಲ ಅಂತ ಹೇಳ್ತಿದ್ಯಲ್ಲ. ನೋಡು, ಈ ರೀತಿ ಆತಂಕ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಆತಂಕ ಪಡದೆ ಇನ್ನೇನು ಆನಂದ ಪಡುವಂತ ಸಮಯ ಏನಮ್ಮ ಇದು? ವಿಷ್ಣು, ಯಾವ ಸಮಯದಲ್ಲಿ ಯಾರನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ತಿಳ್ಕೊಂಡಿರ್ಬೇಕು ವಿಷ್ಣು. ಇಂಥ ಸಮಯದಲ್ಲೂ ಏನೇನು ಲೆಕ್ಕಾಚಾರ ಹಾಕ್ತಾ ನೀನು ಸಮಯ ವ್ಯರ್ಥ ಮಾಡ್ಕೊಂಡು ಸುಮ್ಮನೆ. ಆಸ್ಪತ್ರೆಯಿಂದ ಕರ್ಕೊಂಡು ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾಗಿನಿ ವಿಷ ಇವನ್ ಮೈಯ ಸೇರ್ಕೊಂಡಿದೆ. ಯಾವುದೇ ಡಾಕ್ಟರ್ ಆದ್ರೂ ಇವನನ್ನ ಕಾಪಾಡೋದಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ನಿಮಗ್ ಗೊತ್ತು. ಅತ್ತಿಮ್ಮ, ಅರ್ಜುನ ಈಗ ಕಾಪಾಡ್ಕೊಳ್ಳೋದಾದ್ರೂ ಹೇಗೆ? ಒಬ್ಬರಿಂದ ಮಾತ್ರ ಸಾಧ್ಯ. ಯಾರಮ್ಮ ಅದು? ಇನ್ಯಾರು? ನಮ್ಮ ಅಮೃತ. ನೋಡಿ, ಇವನ್ನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಹೋಗ್ದಲೇ ಇದ್ರು ಇವನನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ಅಮೃತನ ಮೇಲಿದೆ. ಈ ತ್ರಿವೇಣಿ ಯಾಕೆ ಅರ್ಜುನ್ ಅವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಹೇಳ್ತಾ ಇದ್ದಾಳೆ? ನಮಗೆ ವಿಷಾನ ಹೊರಗಡೆ ತೆಗೆದು ಅವರಿಗೆ ಜೀವದಾನ ಮಾಡೋ ಶಕ್ತಿ ಇದೆ ಅನ್ನೋದು ಇವಳಿಗೆ ಗೊತ್ತಾ? ಗೊತ್ತಿದ್ರು ಗೊತ್ತಿರಬಹುದು. ಅಂದ್ರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನ ಹೊಡೆಯೋ ತಂತ್ರ ಮಾಡ್ತಾ ಇದ್ದಾಳೆ ಇವಳು. ಅಮೃತ ಹೇಗಮ್ಮ ನಮ್ಮ ಅರ್ಜುನ ಕಾಪಾಡ್ಕೊಳ್ಳೋದು ಸಾಧ್ಯ? ಅರೆ, ಇಷ್ಟು ಬೇಗ ನಡೆದಿದ್ನೆಲ್ಲ ಮರ್ಬಿಟ್ರೆ ಹೇಗೆ ವಿಷ್ಣು? ಅವತ್ತು ಅರ್ಜುನ್ ಉಳಿಸ್ಕೊಳ್ಳೋಕ್ಕೋಸ್ಕರ 7 ಲೋಕಕ್ಕೋಗಿ ಕೊನೆಗೆ ಕಾಳಿಂಗ ಲೋಕಕ್ಕೋಗಿ ಸಂಜೀವನಿ ತಗೊಂಬಂದು ನಮ್ಮ ಅಲ್ಲ ಅವಳ ಅರ್ಜುನ್ನ ಉಳಿಸ್ಕೊಂಡು ತಾನೆ. ತನ್ನ ಮಾಂಗಲ್ಯನ ತಾನೇ ಉಳಿಸ್ಕೊಳ್ತಾಳೆ. ಯಾಕೆ ಅಂದ್ರೆ ಅಮೃತನ್ ಪಾಲ್ಗೆ ಅರ್ಜುನೇ ಪ್ರಪಂಚ. ಇವಳು ಅಷ್ಟೊಂದು ಪ್ರೀತಿಸ್ತಾಳೆ ಅಲ್ವಾ ಅಮೃತ? ಹೌದಲ್ವಾ? ನಮ್ಗಿದು ಮರ್ತೇ ಹೋಗಿತ್ತು. ಅಮೃತ, ಕೈ ಮುಗಿದ್ ಕೇಳ್ಕೊತೀನಮ್ಮ, ನನ್ ಮಗನ್ ಉಳಿಸ್ಕೊಟ್ಬಿಡೆ. ಹೌದು ಹೌದು ಅಮೃತ, ದಯವಿಟ್ಟು ಇದು ಯೋಚನೆ ಮಾಡೋಂಥ ಸಮಯ ಅಲ್ಲ. ನನ್ನ ಮಗನ ಉಳಿಸ್ಕೊಡಮ್ಮ ಪ್ಲೀಸ್. ನನ್ನ ಮಗನ ಉಳಿಸ್ಕೊಡಮ್ಮ. ಸರಿ, ಅವರನ್ನ ಕೋಣೆ ಕರ್ಕೊಂಡು ಹೋಗೋಣ ಮೊದಲು. ಅಜ್ಜಿ 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 ಸುಮ್ಮನೆ ನಿಂತಿದ್ಯಲ್ಲ, ನಿನ್ನಲ್ಲಿರೋ ಶಕ್ತಿನಲ್ಲಿ ಉಪಯೋಗಿಸಿ ಈ ವಂಶದ ಕುಡಿನ ಉಳಿಸಮ್ಮ. ನನ್ನ ಮೊಮ್ಮಗನ ಪ್ರಾಣನ ಉಳಿಸಮ್ಮ. ನಮ್ಮ ವಂಶನ ಬೆಳೆಸೋದು ಉಳಿಸೋದು ನಿನ್ನ ಕೈಲಿದೆ. ನನ್ನ ಹತ್ರ ಯಾವ ಶಕ್ತಿನೂ ಇಲ್ಲ. ಏನು? ನಿನ್ನ ಹತ್ರ ಯಾವ ಶಕ್ತಿನೂ ಇಲ್ವಾ? ಹಾಗಾದ್ರೆ ಅವತ್ತು ಅರ್ಜುನ ಹೇಗೆ ಉಳಿಸ್ಕೊಂಡೆ? ಈ ತ್ರಿವೇಣಿ ಎಲ್ಲರೂ ಮುಂದೆ ನಾನೇ ನಾಗಿನಿ, ನಾನೇ ಅರ್ಜುನ್ ಅವರಿಗೆ ಈ ಸ್ಥಿತಿ ತಂದಿರೋದು ಅಂತ ನಿರೂಪಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅನ್ಸತ್ತೆ. ನಾನು ಸ್ವಲ್ಪ ಎಚ್ಚರವಾಗಿರ್ಬೇಕು. ಹೇಗಾದ್ರೂ ಮಾಡಿ ಈ ಅಪಾಯದಿಂದ ತಪ್ಪಿಸ್ಕೋಬೇಕು. ಅಮೃತ, ಏನ್ ಯೋಚನೆ ಮಾಡ್ತಿದ್ಯಾ? ಅಜ್ಜಿ ನೋಡಿ, ನೀವು ಹೇಳ್ದಾಗೆ ನನ್ಗೆ ಯಾವ ಶಕ್ತಿನೂ ಇಲ್ಲ.
ಅವತ್ ನಾನು ಅರ್ಜುನ್ ಅವ್ರನ್ನ ಕಾಪಾಡ್ಕೊಂಡಿದ್ದು ಆ ಪರಮೇಶ್ವರನ ಪ್ರಾರ್ಥನೆ ಮಾಡಿದ್ರಿಂದ. ಆ ಪರಮೇಶ್ವರನೇ ಅರ್ಜುನ್ ಅವ್ರನ್ನ ಕಾಪಾಡಿದ್ದು. ಇದರಲ್ಲಿ ಯಾವ ಶಕ್ತಿನೂ ಇಲ್ಲ, ಯಾವ ಯುಕ್ತಿನೂ ಇಲ್ಲ. ಅಮೃತ, ನೀನ್ ಪೂಜೆ ಮಾಡ್ತೀಯೋ ಪ್ರಾರ್ಥನೆ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. ನನ್ ಸೆರಗೊಡ್ಡಿ ನಿನ್ ಮುಂದೆ ನಿಂತಿದ್ದೀನಮ್ಮ. ನನ್ ಮಗನ್ ಪ್ರಾಣ ಭಿಕ್ಷೆನ ನನಗ್ ಹಾಕು. ಅತ್ತೆ, ನನ್ನ ಮಾಂಗಲ್ಯನ ಉಳಿಸು ಅಂತ ಆ ಪರಮೇಶ್ವರನ ಹತ್ರ ಬೇಡ್ಕೋತೀನಿ. ನೀವೆಲ್ಲರೂ ಸ್ವಲ್ಪ ಹೊತ್ತು ಹೊರಗಡೆ ಇರಿ. ಅಯ್ಯೋ, ನೀನು ಏನಾದ್ರೂ ಮಾಡಮ್ಮ. ನನ್ ಮಗನ್ ಪ್ರಾಣ ಉಳಿದ್ರೆ ನಂಗಷ್ಟೇ ಸಾಕು, ಅಷ್ಟೇ ಸಾಕು. ಅತ್ತೆಮ್ಮ ಬನ್ನಿ, ಎಲ್ರು ಬೇಗ ಬನ್ನಿ. ತನಗೆ ಅರ್ಜುನ್ ಮೈನಲ್ಲಿರೋ ಆ ವಿಷಯನ ತೆಗೆಯೋದಕ್ಕಾಗಲಿ ಅಥವಾ ಆ ವಿಷಯ ಏನೂ ಪ್ರಭಾವ ಬೀರದಿರೋ ಹಾಗೆ ತಡೆಯೋದಕ್ಕಾಗಲಿ ಸಾಧ್ಯ ಅಂತ ಯಾಕೋ ಅನುಮಾನ ಆಗ್ತಾ ಇದೆ. ಅಲ್ಲ, ನಾವೆಲ್ಲ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಇದೀವ ಅಂತ. ಅಯ್ಯೋ ದೇವ್ರೆ, ನಿಮ್ಗೆ ಏನ್ ಹೇಳ್ಬೇಕು ತಾನೇ ನನ್ಗೆ ಅರ್ಥ ಆಗ್ತಿಲ್ಲ. ಅವತ್ತು ಮಯೂರಿ ಪ್ರಾಣಕ್ಕೆ ಅಪಾಯ ಬಂದಾಗ, ಅವಳು ಮೈಯಲ್ಲಿ ನಾಗಿನ ವಿಷ ಸೇರಿದಾಗ ಅದನ್ನ ತೆಗ್ದವ್ರು ಯಾರು? ಅವಳ ಪ್ರಾಣ ಉಳಿಸ್ತದ ಯಾರು? ಇನ್ಯಾರು? ನಮ್ಮ ಅಮೃತನೇ ಅಲ್ವಾ ಅತ್ತೆಮ್ಮ? ಅಲ್ವಾ? ಅವತ್ತು ನಮ್ಮ ಮಯೂರಿನ ಕಾಪಾಡ್ಕೊಂಡವಳು ಇವತ್ತು ನಮ್ಮ ಅರ್ಜುನ್ನ ಕಾಪಾಡ್ಕೊಳ್ಳೋದಿಲ್ವಾ? ಯಾವುದೇ ಹೆಣ್ಣು ನನ್ನ ಅರ್ಶಿನ ಕುಂಕುಮ ನಡೆಸ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅವಳಿಗೆ ಮೈಯಿಂದ ವಿಷ ತೆಗೆಯೋ ವಿದ್ಯೆನೂ ಗೊತ್ತಿದೆ. ಆ ಪರಮೇಶ್ವರನ ಪ್ರಾರ್ಥನೆ ಮಾಡಿ ನಮ್ಮ ಅರ್ಜುನ ಉಳಿಸ್ಕೊಳ್ಳೋದು ಗೊತ್ತಿದೆ. ಹೌದಮ್ಮ, ನಿನಗೆ ಈ ವಿಷಯ ಹೇಳಿದ್ಮೇಲೆ ಅಮೃತಾಳ ಮೇಲೆ ಪೂರ್ತಿ ನಂಬಿಕೆ ಬರ್ತಾ ಇತ್ತು ನನಗೆ. ಅದನ್ನೇ ಕಣೋ ನಾನು ಹೇಳ್ತಾ ಇರೋದು. ಇನ್ ಸ್ವಲ್ಪ ಸುಮ್ಮನೆ ಇರು. ನಮ್ಮ ಅರ್ಜುನ್ ಅವನ ರೂಮಿಂದ ಹುಷಾರಾಗಿ ಬಂದೇ ಬರ್ತಾನೆ. ಹೌದು ಅತ್ತೆಮ್ಮ, ಅಮೃತ ನಮ್ಮ ಪಾಲ್ಗೆ ದೇವ್ರಿದ್ದಾಗೆ. ನೀವ್ ಹೇಳಿದ್ಮೇಲೆ ನಮ್ಮ ಅರ್ಜುನ್ಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ನನಗೆ ಬಂದು ನನ್ನ ಮನಸ್ಸೀಗ ಹಗುರ ಆಗ್ತಾ ಇದೆ. ಅರ್ಜುನ್ ಅವರೇ, ನನ್ನ ಪ್ರೀತಿಗೋಸ್ಕರ ಹಗಲು ರಾತ್ರಿ ಹಂಬಲಿಸಿದ್ರಿ, ನನ್ನನ್ನು ಹೂವಿನ ಥರ ನೋಡ್ಕೊಂಡ್ರಿ. ಇಷ್ಟೆಲ್ಲ ಪ್ರೀತಿಯನ್ನು ಅಮೃತನ ಕೊಟ್ಟ ನಿಮಗೆ ಹಾಲ ಕೊಟ್ಬಿಟ್ಟೆ ನಾನು. ನನ್ನನ್ನು ಕ್ಷಮಿಸ್ಬಿಡಿ ಅರ್ಜುನ್ ಅವರೇ. ರುದ್ರ ಅಲ್ಲಿಲ್ಲ ಅಂತ ಹೇಳಿದ ತಕ್ಷಣನೇ ಹಿಂದೆ ಮುಂದೆ ನೋಡ್ದೆ. ನಾನು ಹೇಳಿದ್ದು ನಿಜ ಇರುತ್ತೆ ಅಂತ ನಂಬಿದ್ರಿ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಮನೆಯವ್ರ ಮುಂದೆ ನನ್ನ ಪರ ನಿಂತ್ರಿ. ಅಷ್ಟು ನಂಬಿಕೆ ನಿಮಗೆ ನನ್ನ ಮೇಲೆ. ನೀವಿಟ್ಟಿರೋ ನಂಬಿಕೆಗೆ ನಾನೇ ಇವತ್ತು ದ್ರೋಹ ಮಾಡಿದ್ನೇನೋ ಅಂತ ಅನ್ನಿಸ್ತಾ ಇದೆ. ಆದ್ರೆ ಇವತ್ತಾಗಿದ್ ಮಾತ್ರ ಆಕಸ್ಮಿಕ. ನೀವು ಆ ರೀತಿ ಬರ್ತೀರಾ ಅಂತ ನಾನು ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ ಅರ್ಜುನ್ ಅವರೇ. ನೀವು ನನಗೋಸ್ಕರ ಮಾಡಿರೋ ತ್ಯಾಗ ಒಂದ ಎರಡ? ನೀವು ಮಾಡಿರೋ ತ್ಯಾಗ, ನೀವು ತೋರಿಸಿರೋ ಪ್ರೀತಿ ನಾನು ಯಾವ ಜನ್ಮದಲ್ಲೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೇನಾದ್ರೂ ಮರೆತ್ರೆ ಅದು ನಮ್ಮ ಪ್ರೀತಿಗೆ ಮಾಡೋ ಅವಮಾನ. ನೋಡಿ, ನಿಮ್ಗೇನು ಆಗಲ್ಲ, ಆಗೋದಕ್ಕೆ ನಾನು ಬಿಡೋದೂ ಇಲ್ಲ. ಅವತ್ತು ನಾನು ನಿಮ್ಮನ್ನ ಕಾಪಾಡ್ಕೊಂಡಾಗೆ ಇವತ್ತು ನಾನು ನಿಮ್ಮನ್ನ ಕಾಪಾಡ್ಕೋತೀನಿ.
ನಿಮ್ಮ ಮೈಯಲ್ಲಿರೋ ವಿಷಾನ ನಾನು ಮತ್ತೆ ವಾಪಸ್ ತಗೋತೀನಿ. ಅರ್ಜುನವ್ರೆ, ಯಾಕೆ? ಏನಾಗ್ತಿದೆ? ಯಾಕೋ ಗೊತ್ತಿಲ್ಲ ಅಮೃತ ಅವರೇ, ನಾಗಿಣಿ ಮತ್ತೆ ಮತ್ತೆ ನನ್ನ ಕಣ್ಣು ಕಾಣಿಸ್ತಾ ಇದ್ದಾಳೆ. ಎಲ್ಲಿ? ಯಾವ ನಾಗಿಣಿನೂ ಇಲ್ಲ. ಇಲ್ಲಿರೋ ನಾನೊಬ್ಳೆ, ನಿಮ್ಮ ಅಮೃತ. ನೋಡಿ, ನೀವು ಮೊದಲು ಆ ಯೋಚನೆಯಿಂದ ಹೊರಗಡೆ ಬನ್ನಿ. ಒಂದು ಕ್ಷಣ ಕಣ್ಮುಚ್ಚಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ, ನಾನು ಚಿಕಿತ್ಸೆನ ಮುಂದುವರಿಸ್ತೇನೆ. ನೋಡಿ, ನೀವೀಗ ಸರಿ ಹೋಗ್ತೀರಾ? ಬೇಡ ಕಣ್ರಿ, ತಪ್ಪಿರಿಬೇಡಿ. ನನಗೆ ಯಾವ್ದನ್ನ ನಂಬಬೇಕು, ಯಾವ್ದನ್ನ ನಂಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ. ಹೀಗಂದ್ರೆ ಹೇಗೆ ಅರ್ಜುನ್ ಅವ್ರೆ? ನನ್ನ ಮಾತನ್ನು ಕೇಳಿ. ಅರ್ಜುನ್ ಅವ್ರೆ, ಅರ್ಜುನ್ ಅವ್ರೆ, ಹುಷಾರಾದ್ಯೇನೋ? ನಾನು ಪ್ರಾರ್ಥನೆ ಮಾಡ್ತೀನಿ, ಒಂದು ನಿಮಿಷ ಕಣ್ಮುಚ್ಚಿ ಅಂತ ಹೇಳಿದ್ರು, ಕೇಳ್ದೆ ಹೊರಗಡೆ ಬಂದ್ಬಿಟ್ರು. ಯಾಕೋ ಹೀಗೆ ಮಾಡಿದೆ? ನನಗೆ ನನ್ನ ಪ್ರಾಣಕ್ಕಿಂತ ನಿನ್ನ ಪ್ರಾಣ ಮುಖ್ಯ. ಹಾಗಂತ ಅಪ್ಪ, ಅಪ್ಪನ ಪ್ರಾಣನ ಉಳಿಸ್ಕೊಳಕ್ಕಾಗದೇ ಇರೋ ಮಗ ಬದುಕಿದ್ರೆಷ್ಟು ಸತ್ರೆಷ್ಟು. ನಿನ್ನ ಮನಸ್ಸು ಏನು ಅಂತ ನನಗೆ ಅರ್ಥ ಆಗುತ್ತೆ ಕಣೋ. ಎಂತ ಇಂಥ ಸಮಯದಲ್ಲಿ ಹೀಗೆಲ್ಲ ಹಠ ಮಾಡೋದು ಒಳ್ಳೇದಲ್ಲ ಕಣೋ. ನೀವ್ ಏನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ಅಲ್ವೋ? ಅಲ್ಲಿ ಅಷ್ಟೊಂದು ಹಾವುಗಳಿವೆ, ಅವುಗಳನ್ನ ಸುಮ್ಮನೆ ಬಿಡುತ್ತವಾ? ಆ ನಾಗಿಣಿ ವಿಷಾನೇ ನನ್ನ ಮೈಯಲ್ಲಿರುವಾಗ ಬೇರೆ ನಾಗಗಳ ವಿಷ ಏನ್ ತಾನೇ ಮಾಡೋದಕ್ಕೆ ಸಾಧ್ಯ? ಅರ್ಜುನ್ ಅವರೇ, ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಿಮ್ಗೇನಾದ್ರೂ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿನೂ ನನಗಿಲ್ಲ. ನಾನು ಮೊದಲು ನನ್ನ ತಂದೆಗೆ ಮಗ, ಆಮೇಲೆ ನಿಮ್ಮ ಪ್ರೇಮಿ ನಿಮಗೆ ಗಂಡ. ಅರ್ಜುನ್, ಅರ್ಜುನ್, ಈಗಾಗ್ಲೇ ನಿನ್ ಮೈಯಲ್ಲಿ ವಿಷ ಇರಿದೆ. ನೀನ್ ಅಲ್ಲಿಗೆ ಹೋಗೋದ್ರೊಳಗೆ ನಿಂಗೇನಾದ್ರೂ ಆದ್ರೆ? ಅಪ್ಪನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ನನ್ನ ಪ್ರಾಣ ಕೊಟ್ಟಿದ್ದೀನಿ ಅನ್ನೋ ನೆಮ್ಮದಿ ಇರುತ್ತೆ. ಇವರು ಹಠದಲ್ಲಿ ವಿಶ್ವಾಮಿತ್ರ ಅನ್ನೋದು ಗೊತ್ತು. ಇವರನ್ನ ಉಳಿಸ್ಕೋಬೇಕು ಅಂದ್ರೆ ನಾನೇ ಹೋಗಿ ತಾಯ್ತನ ತರಬೇಕು. ನೋಡಿ ಅರ್ಜುನ್ ಅವರೇ, ನೀವಿಲ್ಲೇ ಇರಿ. ನಾನೇ ಹೋಗಿ ಆ ನಾಗಗಳ ಹತ್ರ ಪ್ರಾರ್ಥನೆ ಮಾಡಿ ಆ ತಾಯ್ತನ ತರ್ತೀನಿ. ಅಲ್ಲಿ ತನಕ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರಿ. ಯಾರು ಮನೆಯಿಂದ ಹೊರಗಡೆ ಹೋಗಬಾರ್ದು, ಇಲ್ಲಿಂದ ಕದಲ್ಲೂಬಾರ್ದು, ಹಾಗೆ ನನ್ನ ಜೊತೆ ಯಾರೂ ಬರಬಾರ್ದು.
ಬೇಡಮ್ಮ. ಅಮೃತ ನಿಂತ್ಕೋ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಬರ್ಬಾರ್ದಾಗಿತ್ತಾ? ಮಾಡ್ತಾ ಇರೋದು ನಂಗೆ ಸರಿ ಅನಿಸ್ತಾ ಇಲ್ಲ ಅಮೃತ. ನನಗಂತೂ ಸರಿ ಅನಿಸ್ತಾ ಇದೆ. ಅದಕ್ಕೆ ನಾನು ಇದನ್ನ ಮಾಡ್ತಾ ಇರೋದು. ನಿನ್ನ ಮೂರ್ಖತನಕ್ಕೆ ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನ್ ಮಾಡ್ತಾ ಇರೋದು ಮೂರ್ಖತನ ಅಂತ ನಿನಗನ್ಸಿದ್ರೆ ನಾನೇನು ಮಾಡಕ್ಕಾಗಲ್ಲ. ನೀನ್ ತಾಯ್ತಾನ ಮತ್ತೆ ವಾಪಸ್ ತಂದ್ಕೊಡೋದಿಕ್ಕ ನಾವು ರುದ್ರನಿಂದ ಇಷ್ಟೆಲ್ಲ ಮಾಡಿಸಿದ್ದು? ನೀನು ನಾಗ ಅನ್ನೋದನ್ನ ಮರ್ತು ಮನುಷ್ಯರ ತರ ವರ್ತನೆ ಮಾಡ್ತಾ ಇದೀಯ ಅಮೃತ. ನಿನ್ನ ಕರ್ತವ್ಯನ ಮರ್ತಿದೀಯ. ನಿನ್ನ ತಂದೆ ತಾಯಿಗೆ ದ್ರೋಹ ಮಾಡ್ತಿರೋದಲ್ದೆ ನಮ್ಮ ನಾಗಲೋಕಕ್ಕೆ, ನಮ್ಮ ನಾಗಕುಲಕ್ಕೆ ಕೂಡ ಮೋಸ ಮಾಡ್ತಾ ಇದೀಯ. ನಾನು ನಮ್ಮ ತಂದೆ ತಾಯಿಗೂ ದ್ರೋಹ ಮಾಡ್ತಿಲ್ಲ. ನಮ್ಮ ನಾಗಲೋಕಕ್ಕಾಗ್ಲಿ ನಮ್ಮ ನಾಗಕುಲಕ್ಕಾಗ್ಲಿ ಮೋಸ ಮಾಡ್ತಾ ಇಲ್ಲ. ನೀನ್ ಮಾಡ್ತಾ ಇರೋದು ಮೋಸ ಅಲ್ಲದೆ ಇನ್ನೇನು? ಇದು ಮೋಸ ಅಲ್ಲ, ಇದು ನನ್ನ ಕರ್ತವ್ಯ. ಕರ್ತವ್ಯನ? ಹೌದು. ಒಬ್ಬ ಹೆಂಡತಿಯಾಗಿ, ಒಬ್ಬ ಪ್ರೇಮಿಯಾಗಿ ನನ್ನ ಅರ್ಜುನ್ ಅವ್ರನ್ನ ನಾನು ಉಳಿಸ್ಕೊತಾ ಇದ್ದೀನಿ. ಮತ್ತೆ ನಿನ್ನ ಪ್ರತಿಕಾರ, ನಿನ್ನ ಗುರಿ ನಾಗಲೋಕದ ಯುವರಾಣಿ ಆಗೋದು? ಅದನ್ನೆಲ್ಲ ನಾನು ಮರ್ತಿಲ್ಲ, ಯಾವತ್ತೂ ಮರೆಯೋದು ಇಲ್ಲ. ಅಮೃತ, ನೀನ್ ಈ ಅವಕಾಶನ ಕಳ್ಕೊಂಡ್ರೆ ಮತ್ತೆ ಈ ಅವಕಾಶ ನಮ್ಗೆ ಸಿಗೋದಿಲ್ಲ. ಅವಕಾಶಗಳು ಸಿಗಲ್ಲ, ನಾವೇ ಅದನ್ನ ಸೃಷ್ಟಿ ಮಾಡ್ಕೋಬೇಕು. ಹಾಗೆ ಸೃಷ್ಟಿ ಮಾಡ್ಕೊಳ್ಳೋ ಶಕ್ತಿನೂ ನನಗಿದೆ, ಯುಕ್ತಿನೂ ನನಗಿದೆ. ಅಮೃತ, ಇದು ನನ್ನ ಅರ್ಜುನ್ ಅವರ ಪ್ರಾಣಕ್ಕೆ ಸಂಬಂಧಪಟ್ಟ ವಿಚಾರ. ಸರಿಯಾದ ಸಮಯಕ್ಕೆ ನಾನು ಅವ್ರ ಮೈಯಲ್ಲಿರೋ ವಿಷಾನ ತೆಗೆದೇ ಹೋದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ನಾನು ಅವ್ರನ್ನ ಶಾಶ್ವತವಾಗಿ ಕಳ್ಕೋಬಹುದು. ಸಾಯ್ತಾನ ಸಾಯ್ಲಿ ಬಿಡು. ಅಮ್ಮ, ಅಮೃತ ನನ್ನ ಸೊಸೆಯಲ್ಲ, ನನ್ನ ಮಗಳಿದ್ದ ಹಾಗೆ. ಅವಳಿಗೇನು ಆಗದೆ ಇರೋ ಹಾಗೆ ಕಾಪಾಡು ತಾಯಿ. ಅಮೃತ ನಮಗೋಸ್ಕರ ಮಾಡಿರೋ ತ್ಯಾಗಗಳನ್ನು ನೆನೆಸ್ಕೊಂಡ್ರೆ ನಾವು ಅವಳಿಂದ ಋಣಮುಕ್ತರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೇನು ಆಗಿರೋ ಪಡಮ್ಮ. ಏ ನಾಗಿಣಿ, ನೀನೇನೇ ಕುತಂತ್ರ ಮಾಡಿದ್ರು ನನ್ನ ಮಕ್ಕಳನ್ನ ನಿನ್ನಿಂದ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೆ. ಏನಂದೆ? ಅರ್ಜುನ್ ಸತ್ರೆ ಸಾಯ್ಲಿ ಅಂದೆ. ಶೇಷ, ನನ್ನ ಅರ್ಜುನ್ ಅವರ ಸಾವನ್ನ ಬಯಸ್ತಾ ಇದೆಯಾ ನೀನು? ಹೌದು, ನೀನು ಬೇಕಂತ ಅರ್ಜುನ್ ಮೇಲೆ ಪ್ರಹಾರ ಮಾಡಿಲ್ವಲ್ಲ. ಅವನಾಗೆ ಬಂದು ನಿನ್ನ ವಿಷಕ್ಕೆ ಬಲಿಯಾಗಿದ್ದಾನೆ. ಯಾವ ನಿಷ್ಪಾಪಿನೂ ಶಿಕ್ಷೆನ ಅನುಭವಿಸಬಾರ್ದು ಅನ್ನೋದು ಈ ಲೋಕದ ನಿಯಮ. ನಾನಾಗ್ಲಿ ನೀನಾಗ್ಲಿ ಪಾಲಿಸಬೇಕಾಗಿರೋದು ಈ ಪ್ರಪಂಚದ ನಿಯಮವನ್ನಲ್ಲ, ನಮ್ಮ ನಾಗಲೋಕದ ನಿಯಮನ, ನಾಗಕುಲದ ಕಟ್ಟಳೆಗಳನ್ನ. ನಿನ್ನಿಂದಾಗಿ ನಾಗಲೋಕದ ನಿಯಮನಾಗ್ಲಿ ನಾಗಕುಲದ ಕಟ್ಟಳೆಗಳನ್ನಾಗ್ಲಿ ಕಲಿಯೋ ಅವಶ್ಯಕತೆ ನನಗಿಲ್ಲ. ನಿಂಗೆ ಅವುಗಳನ್ನ ಕಲಿಸೋ ಅವಶ್ಯಕತೆ ನನ್ಗಿದೆ. ಶೇಷ, ಆರ್ಭಟಕ್ಕೆ ಆರಿ ಹೋಗೋ ದೀಪ ಅಲ್ಲ ನಾನು, ಜ್ವಾಲೆ. ಅಗ್ನಿ ಜ್ವಾಲೆ ಅನ್ನೋದು ನೆನ್ಪಿರ್ಲಿ. ಒಂದು ತಿಳ್ಕೊ ನೀನು, ಕೂಗಾಡಿದ ತಕ್ಷಣ, ಕಿರ್ಚಾಡಿದ ತಕ್ಷಣ ಭಯ ಬೀಳೋದಕ್ಕೆ ನಾನು ವಿಷ್ಣುನೂ ಅಲ್ಲ, ರುದ್ರನೂ ಅಲ್ಲ. ಶೇಷ ನಾನು. ನನಗೆ ಎದುರು ವಾದಿಸೋಷ್ಟು ಧೈರ್ಯ ಬಂತ ನಿನ್ಗೆ? ನಾಗಮಣಿಯ ರಕ್ಷಣೆಗೋಸ್ಕರ, ನಾಗಲೋಕದ ರಕ್ಷಣೆಗೋಸ್ಕರ ಯಾರು ಯಾರಿಗ್ ಬೇಕಾದ್ರೂ ಎದುರು ನಿಲ್ಬೋದು. ಈ ಮಾತನ್ನ ನಮ್ಮ ನಾಗಕುಲದ ರಾಜಗುರುಗಳಾದ ಸಹಸ್ರಕಾಲರು ಪ್ರತಿಯೊಬ್ಬ ನಾಗಗಳಿಗೂ ಹೇಳ್ಕೊಟ್ಟಿದಾರಲ್ವಾ? ಅದನ್ನೇ ತಾನೇ
ನಾನು ಮಾಡ್ತಾ ಇರೋದು. ಕೊನೆ ಬಾರಿ ಹೇಳ್ತಾ ಇದ್ದೀನಿ, ನನ್ನ ದಾರಿಗೆ ಅಡ್ಡ ಬರಬೇಡ. ತಾಯ್ತನ ತಗೋಬೇಕಂದ್ರೆ ನನ್ನ ಗೆದ್ದೋಗ್ಬೇಕು, ಇಲ್ಲ ನನ್ನ ಕೊಂದೋಗ್ಬೇಕು. ನನ್ನ ಅರ್ಜುನ್ ಅವರ ಪ್ರಾಣನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ಪ್ರಾಣನ ತೆಗೆಯೋದಕ್ಕೂ ನಾನು ಸಿದ್ಧ ಇದ್ದೀನಿ.